ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಅಂಗೀಕರಿಸೋದಿಲ್ಲ. ಇದು ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ರಾಜೀನಾಮೆ ಪತ್ರವನ್ನ ವಾಟ್ಸ್ಆಪ್ ಮಾಡಿದ್ದಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತನಾಡಿದ್ದೇನೆ. ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಅಂಗೀಕಾರ ಮಾಡಲ್ಲ ಅಂದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ ನನಗೆ ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು. ನಾನು ರಾತ್ರಿ ಎಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಹತ್ರ ಮಾತಾಡ್ತೀನಿ, ಎಲ್ಲರೂ ಮಾತಾಡ್ತೀನಿ. ನಾವೇನು ಬೇಕೋ ನಾವು ಇಂಟರ್ನಲ್ ಸಾರ್ಟ್ಔಟ್ ಮಾಡ್ತೀವಿ. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು. ನಾನು ರಾತ್ರಿ ಎಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಹತ್ರ ಮಾತಾಡ್ತೀನಿ, ಎಲ್ಲರೂ ಮಾತಾಡ್ತೀನಿ. ನಾವೇನು ಬೇಕೋ ನಾವು ಇಂಟರ್ನಲ್ ಸಾರ್ಟ್ಔಟ್ ಮಾಡ್ತೀವಿ. ರಾಮಲಿಂಗಾರೆಡ್ಡಿ ಅವರು ರೆಸಿಗ್ನೇಷನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು. ನಾನು ರಾತ್ರಿ ಎಲ್ಲ ಮಾಡಿದ್ದೀನಿ. ಯಾವ ಕಾರಣಕ್ಕೂ ನಾವು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅವ್ರ ಹತ್ರ ಮಾತಾಡ್ತೀನಿ, ಎಲ್ಲರೂ ಮಾತಾಡ್ತೀನಿ. ನಾವೇನು ಬೇಕೋ ನಾವು ಇಂಟರ್ನಲ್ ಸಾರ್ಟ್ಔಟ್ ಮಾಡ್ತೀವಿ. ಇನ್ನು ಸಂಜೆಯೊಳಗೆ ಎಲ್ಲಾ ಗೊಂದಲ ಬಗೆಹರಿಯಲಿದೆ. ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ಇದು. ರಾಜೀನಾಮೆ ಸ್ವೀಕಾರ ಮಾಡೋದಿಲ್ಲ ಅಂದಿದ್ದಾರೆ. ಗೊಂದಲ ಬಗೆಹರಿಯೋ ಭರವಸೆ ಇದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ರಾಮಲಿಂಗಾರೆಡ್ಡಿ. ಸುರ್ಜೇವಾಲಾ ಅವರು ಫೋನ್ ಮಾಡಿದ್ದನ್ನೇ ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದರೆ ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು. ನಾವೆಲ್ಲ ಜೊತೆಲಿ ಹೋಗ್ತಾರಲ್ಲ. ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಆ ಇಬ್ಬರೂ ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮಗೆ ಅಂತ. ಇಲ್ಲ, CM ನಿನ್ನೆ ನಾನು CM ಮಾತಾಡಿದ್ದೀನಿ. ಆಮೇಲೆ ನೀವು ನಿನ್ನೆ ನಾವೇನು ಮಾತಾಡಿದ್ವಿ ಅದನ್ನು ನೀವು ಬರ್ತಾರಲ್ಲ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ವಿ. ನಿನ್ನೆ ಮಾತಾಡಿದಾಗ ಹೇಳಿದರು. ನನ್ನ ವ್ಯೂಸು ನಾನು ಹೇಳಿದ್ದೆ. ಅದು ನಿಮಗೆಲ್ಲ ಗೊತ್ತಿತ್ತಲ್ಲ. ಎಲ್ಲ ನಾನೇನು ಕೇಳೋಕ್ಕೆ ಹೋಗಿರಲಿಲ್ಲ. ಅವರೇ ಆಫರ್ ಮಾಡಿದ್ರು. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬದಲಾವಣೆ ಆಯಿತು. ನಾನು ನೀರಾವರಿ ಇಲಾಖೆ ಅಲ್ವ, ನಮಗೇನಾದ್ರ ಬಗ್ಗೆ ಹೆಚ್ಚು ಮಾಹಿತಿನೂ ಇಲ್ಲ, ಏನೂ ಇಲ್ಲ. ನೋಡೋಣ. ಈಗ CM ಇವರು ಸುರ್ಜೇವಾಲಾ ಅವರು ಮಾತಾಡಿದ್ದಾರೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ. ನಾನು ಕೇಳಿರಲಿಲ್ಲ. ಅವರೇ ಆಫರ್ ಮಾಡಿದ್ವಿ. ನಾನು ಕೇಳಿರಲಿಲ್ಲ. ನಾನು ಇವತ್ತೇ ಅಲ್ಲ, 1993ರಲ್ಲಿ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿದ್ದು. ಆವತ್ತಿಂದಲೂ ಕೂಡ ಮಿನಿಸ್ಟ್ರಿಗೂ ಲಾಬಿ ಮಾಡಿರಲಿಲ್ಲ. ಪೋರ್ಟ್ಫೋಲಿಯೋಗೂ ಇಂಥದ್ದು ಬೇಕು ಅಂತ ಯಾವ ಮುಖ್ಯಮಂತ್ರಿಯನ್ನು ಕೇಳಿಲ್ಲ. ಅವರೇ ಆಫರ್ ಮಾಡಿದ್ದು ವಾಪಸ್ ತೊಗೊಂಡ್ರು ಅಂತ ಬೇಸರ ಅಷ್ಟೇ. ಫೋನ್ ಮಾಡ್ತೀನಿ. ಇಬ್ಬರು ಇಲ್ಲಪ್ಪ ಇನ್ನು ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ರು ನೇರವಾಗಿ. ಆದರೆ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಹೇಳಿ ಬಂದಿದ್ದೀನಿ. ಎಲ್ಲ ಪಾಸಿಟಿವ್ ಆಗಿರೋಣ, ಯಾಕೆ ನೆಗೆಟಿವ್ ಆಗಿರಬೇಕು. ಯಾವ ಯಾವ ಹಂತದಲ್ಲಿ ಏನೇನಾಯಿತು ಅಂತ ನಮಗೂ ಗೊತ್ತಿಲ್ಲ ಅಲ್ವಾ. ನಾವು ನೋಡದೇ ಇರೋದನ್ನು ಊಹೆ ಮಾಡ್ಕೊಂಡು ಹೆಂಗೆ ಮಾತಾಡೋದು. ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಸುರ್ಜೇವಾಲಾನು CM ಭೇಟಿ ಮಾಡಿದ್ದಾರೆ. ನೆನ್ನೆ ನಾವು CM ಮಾತಾಡಿದ್ರಲ್ಲ, ಅದನ್ನೆಲ್ಲ ಅವ್ರು ಕನ್ವೆ ಮಾಡಿರ್ತಾರೆ. ಅದಾದ್ಮೇಲೆ ಏನು ತೀರ್ಮಾನ ತಗೊಳ್ತಾರೆ. ಈಗಲೂ ತಾಳ್ಮೆ ಕಳ್ಕೊಂಡಿಲ್ಲ. ಎಲ್ಲ ಗೊಂದಲಗಳು ಕೂಡ ಸಂಜೆ ಒಳಗಡೆ ಇತ್ಯರ್ಥ ಆಗುತ್ತೆ ಅನ್ನೋ ವಿಶ್ವಾಸ, ಭರವಸೆ ರಾಮಲಿಂಗಾರೆಡ್ಡಿ ಅವರಿಗೆ ಇದೆಯಾ? ಇದೆ.